ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ದಿವಹಲಸಿನಕಾಯಿ ಅಂದರೆ ಜೀಗುಜ್ಜೆ ಫ್ರೈ ಮಾಡ್ತಿದ್ದೇನೆ. ಇದು ಮಾಡಲಿಕ್ಕೆ ತುಂಬ ಸುಲಭ ಹಾಗೆ ತುಂಬ ರುಚಿಯಾಗಿರ್ತದೆ. ಜೀಗುಜ್ಜೆ ಫ್ರೈ ಮಾಡಲಿಕ್ಕೆ ಮೊದಲಿಗೆ ನಾವು ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಅದರ ಸಿಪ್ಪೆಯನ್ನು ತಕ್ಕೊಳ್ಬೇಕಾಗ್ತದೆ. ನಾನಿಲ್ಲಿ ವಿಡಿಯೋದಲ್ಲಿ ತೋರಿಸುವ ರೀತಿ ನೀವು ಇದನ್ನು ಪೀಲ್ ಮಾಡ್ತಾ ಬರಬೇಕು. ಸಿಪ್ಪೆಯನ್ನು ತೆಗೆದ ನಂತರ ನಿಮಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳುವಾಗಿ ಇದನ್ನು ತುಂಡು ಮಾಡ್ಕೊಳ್ಬೇಕಾಗ್ತದೆ. ಇವಾಗ ನಾನು ತುಂಡು ಮಾಡಿರೋ ದೀಗುಜ್ಜೆಯನ್ನು ನೀರಿಗೆ ಹಾಕಿ ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ನೀರನ್ನೆಲ್ಲ ಡ್ರೈ ಮಾಡಿಕೊಂಡು ಒಂದು ಪ್ಲೇಟಿಗೆ ಹಾಕಿ ಸೈಡಲ್ಲಿ ಎತ್ತಿರ್ತೇನೆ. ರವಾ ಫ್ರೈಗೆ ಬೇಕಾಗಿರೋ ಮಸಾಲವನ್ನು ರೆಡಿ ಮಾಡ್ಕೊಳ್ಳೋಣ. ಇವಾಗ ಒಂದು ಪಾತ್ರೆಗೆ ಸ್ವಲ್ಪ ಕೆಂಪು ಮೆಣಸಿನ ಪುಡಿ, ಅರಿಶಿನ, ಉಪ್ಪು, ಹಿಂಗ್, ಅರ್ಧದಷ್ಟು ನಿಂಬೆಹಣ್ಣು ಹಾಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಪೇಸ್ಟನ್ನು ರೆಡಿ ಮಾಡ್ಕೊಳ್ತೇನೆ. ನೀವು ಬೇಕಿದ್ದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಆ್ಯಡ್ ಮಾಡ್ಕೊಳ್ಬೋದು. ಇದು ಚೆನ್ನಾಗಿ ಮಿಕ್ಸ್ ಆದ ನಂತರ ತುಂಡು ಮಾಡಿಕೊಂಡಿರುವ ದೀಗುಜ್ಜೆಯನ್ನು ಹಾಕಿ ಚೆನ್ನಾಗಿ ಕೋಟ್ ಮಾಡಿಕೊಂಡು ಒಂದು 10ರಿಂದ 15 ನಿಮಿಷಗಳ ಕಾಲ ಅಥವಾ ನಿಮ್ಮ ಹತ್ರ ಸಮಯ ಜಾಸ್ತಿ ಇದೆ ಜಾಸ್ತಿ ಟೈಮ್ ಸಹ ಇಡ್ಬೋದು. ಇವಾಗ ನಾನು ಇದನ್ನು 2 ಕಡೆ ರವಾದಿಂದ ಕೋಟ್ ಮಾಡ್ಕೊಳ್ತೇನೆ. ನಾನು ಇವಾಗ ಎಲ್ಲ ಪೀಸನ್ನು ಚೆನ್ನಾಗಿ ರವಾದಿಂದ ಕೋಟ್ ಮಾಡ್ಕೊಂಡಿದ್ದೇನೆ. ಹಾಗೆ ನಾನಿಲ್ಲಿ ತವಾಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಒಂದೊಂದೇ ದೀಗುಜ್ಜೆ ಪೀಸಸನ್ನು ಇಡ್ತಾ ಹೋಗ್ತೇನೆ. ಇದನ್ನು ಒಂದು 5ರಿಂದ 10 ನಿಮಿಷಗಳ ಕಾಲ ನೀವು ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕಾಗ್ತದೆ. ಒಂದು ಕಡೆ ಬೆಂದ ನಂತರ ಅದನ್ನು ಫ್ಲಿಪ್ ಮಾಡಿ ಇನ್ನೊಂದು ಕಡೆ ಸಹ ಒಂದು 2ರಿಂದ 3 ನಿಮಿಷಗಳ ಕಾಲ ಬೇಯಿಸ್ಕೊಂಡ್ರೆ ಸಾಕಾಗ್ತದೆ. ಹೊರಗಡೆಯಿಂದ ತುಂಬಾನೇ ಕ್ರಿಸ್ಪಿ ಹಾಗೆ ಒಳಗಡೆಯಿಂದ ತುಂಬಾನೇ ಸಾಫ್ಟ್ ಆದ ದೀಗುಜ್ಜೆ ಫ್ರೈ ರೆಡಿಯಾಗಿದೆ. ನಿಮ್ಮ ಮನೇಲಿ ಏನಾದರೂ ಬ್ರೆಡ್ ಫ್ರೂಟ್ ಇದೆ ಈ ರೆಸಿಪಿ ಟ್ರೈ ಮಾಡೋದು ಮಿಸ್ ಮಾಡಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.